ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಅಪ್ಕಮಿಂಗ್ ರಿಸಲ್ಟ್ಸ್ ದಿಸ್ ವೀಕು. ಇನ್ನೂ ಸುಮಾರು ಕಂಪ್ನೀಸ್ ಅವರ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಲಿಕ್ಕಿದೆ. ಈ ವಾರ 6ನೇ ತಾರೀಕು ನವಂಬರಿಂದ 12ನೇ ತಾರೀಕು ನವಂಬರು ಸುಮಾರು ಕಂಪ್ನೀಸ್ ರಿಸಲ್ಟ್ ಡಿಕ್ಲೇರ್ ಮಾಡ್ತಾರೆ. ಕೆಲವು ದೊಡ್ಡ ಕಂಪ್ನೀಸ್ ಹೆಸರು ಹಾಕಿದ್ದೀನಿ. ಡಿವಿಸ್ ಲ್ಯಾಬ್ಸು, ಪವರ್ ಗ್ರಿಡ್, ಅದಾನಿ ಪೋರ್ಟ್ಸ್, ಕೋಲ್ ಇಂಡಿಯಾ, ಐಷರ್ ಮೋಟರ್ಸ್, ಹಿಂಡಾಲ್ಕೋ, M&M, ONGC, ಟಾಟಾ ಪವರ್, LIC, IRCTC, HAL, ಅಶೋಕ್ ಲೇಲ್ಯಾಂಡ್. ಈ ಎಲ್ಲ ಕಂಪ್ನೀಸ್ ರಿಸಲ್ಟ್ಸ್ ನೀವು ವಾಚ್ ಔಟ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಹತ್ರ ಈ ಶೇರ್ಸ್ ಇದ್ರೆ ಅಂತೂ ನೋಡಲೇಬೇಕಾಗುತ್ತೆ. ನ್ಯೂಸ್ ನಂಬರ್ 2, ಪೊಲೀಸ್ ಅರೆಸ್ಟ್ 2 ಪೀಪಲ್ ಇನ್ ಅಂಬಾನಿ ಥ್ರೆಟ್ ಕೇಸ್. ಮುಂಬೈ ಪೊಲೀಸ್ ಅವರು ಇಬ್ಬರು ಯುವಕರನ್ನ ಅವರು ಅರೆಸ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ಗೋಸ್ಕರ ಮುಖೇಶ್ ಅಂಬಾನಿ ಇಮೇಲ್ ಥ್ರೆಟ್ ಕೇಸಲ್ಲಿ. ನಿನ್ನೆ ನಾನು ಹೇಳಿದೆ, ಯಾರೋ ಒಬ್ರು ಇಮೇಲ್ ಹಾಕಿದ್ರು 400 ಕೋಟಿ ಬೇಕು ಮುಖೇಶ್ ಅಂಬಾನಿಯಿಂದ, ಇಲ್ಲದ್ರೆ ನಿಮ್ಮನ್ನ ಸಾಯಿಸ್ತೀವಿ ಅಂತ ಹೇಳಿದರು. ಈ ಇಮೇಲ್ಸು ಲಾಸ್ಟ್ 8 ಡೇಸಲ್ಲಿ 3 ಸತಿ ಬಂದಿದೆ. ಹಾಗೂ ಅವರಿಗೆ ವಾರ್ನಿಂಗ್ ಕೊಡ್ತಾ ಬರ್ತಾ ಇದ್ದಾರೆ. ಹಾಗೂ ಜಾಸ್ತಿ ಅಮೌಂಟ್ ಕೇಳ್ತಾ ಇದ್ದಾರೆ. ಫಸ್ಟು 20 ಕೋಟಿ ಕೇಳ್ತಾ ಇದ್ರು, ಮತ್ತೆ ಅದು 200 ಕೋಟಿ ಮಾಡಿದ್ರು. ಈಗ 400 ಕೋಟಿ ಕೇಳ್ತಾ ಇದ್ರು. ನ್ಯೂಸ್ ನಂಬರ್ 3, ದಿವಾಲಿ ಸೇಲ್ಸ್ ಫಾಲ್ ಡ್ಯೂ ಟು ಡೆಲ್ಲಿ ಪೊಲ್ಯೂಷನ್. ಚೇಂಬರ್ ಆಫ್ ಟ್ರೇಡ್ ಅಂಡ್ ಇಂಡಸ್ಟ್ರಿ ಪ್ರೈಮ್ ಮಿನಿಸ್ಟರ್ಗೆ ಲೆಟರ್ ಬರ್ತಿದ್ದಾರೆ. ಎಮರ್ಜೆನ್ಸಿ ಮೀಟಿಂಗ್ ಬೇಕು ಡೆಲ್ಲಿ ಗೌರ್ಮೆಂಟ್, ಹರಿಯಾಣ ಗೌರ್ಮೆಂಟ್ ಹಾಗೂ ಪಂಜಾಬ್ ಗೌರ್ಮೆಂಟ್ ಮತ್ತು ಉತ್ತರ ಪ್ರದೇಶ್ ಗೌರ್ಮೆಂಟ್ ಜೊತೆಗೆ. ಯಾಕಂದರೆ ಬಿಸ್ನೆಸ್ ಎಲ್ಲ ಡಲ್ ಆಗಿದೆ ಬಿಕಾಸ್ ಆಫ್ ದಿ ಏರ್ ಪೊಲ್ಯೂಷನ್ ಇನ್ ದ ಫೆಸ್ಟಿವಲ್ ಸೀಸನು. ಯೂಶಲಿ ಈ ಎಲ್ಲ ಸ್ಟೇಟ್ಸು ಬಾರ್ಡರ್ ಸ್ಟೇಟ್ಸ್ ಆಫ್ ಡೆಲ್ಲಿ, ಆವಾಗ ಅವರು ಡೆಲ್ಲಿಗೆ ಬಂದು ಶಾಪಿಂಗ್ ಮಾಡ್ತಾರೆ ದೀಪಾವಳಿಗೆ. ಈ ಸತಿ ತುಂಬ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾರ್ಮಲಿ 3 ರಿಂದ 4 ಲಕ್ಷ ಪರ್ ಡೇ ಆ ಸ್ಟೇಟ್ಸಿಂದ ಬರ್ತಾರೆ ಡೆಲ್ಲಿಗೆ ಅಂತ ಹೇಳಿದ್ದಾರೆ. ಈ ಸತಿ ಬರೀ 1 ಲಕ್ಷ ಜನ ಬಂದಿದ್ದಾರೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಒಂದು ಫಾರ್ಮಾ ಕಂಪ್ನಿ ಹರಿಯಾಣದಲ್ಲಿ ಅವರ ಸ್ಟಾರ್ ಎಂಪ್ಲಾಯೀಸ್, ಅಂದರೆ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅವರಿಗೆಲ್ಲ ಟಾಟಾ ಕಾರ್ಸು ಗಿಫ್ಟ್ ಕೊಡ್ತಾ ಇದ್ದಾರೆ ದೀಪಾವಳಿಗೆ. ಸೊ ಇದೊಂದು ವೆರಿ ಇಂಟ್ರೆಸ್ಟಿಂಗ್ ನ್ಯೂಸು. ತುಂಬ ಒಳ್ಳೆ ಒಂದು ಗಿಫ್ಟು ಎಂಪ್ಲಾಯೀಸಿಗೆ. ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಅನೌನ್ಸ್ ಮಾಡಿದ್ದಾರೆ, ಗವರ್ಮೆಂಟು ಇನ್ನೊಂದು 5 ವರ್ಷ ಈ ಫ್ರೀ ಫುಡ್ ಗ್ರೇನ್ ಸ್ಕೀಮನ್ನು ಎಕ್ಸ್ಟೆಂಡ್ ಮಾಡ್ತಾರಂತ. ಈ ಸ್ಕೀಮಲ್ಲಿ ಫ್ರೀ ರೇಷನ್ ಕೊಡ್ತಾ ಇದ್ರು 80 ಕೋಟಿ ಜನರಿಗೆ. ಅದರಲ್ಲಿ 35 kg ಫುಡ್ ಗ್ರೇನ್ಸ್ ಕೊಡ್ತಾ ಇದ್ರು ಪರ್ ಫ್ಯಾಮಿಲಿ. ಇದು ಏಪ್ರಿಲ್ 2020ಯಲ್ಲಿ ಕೋವಿಡ್ ಟೈಮ್ ಸ್ಟಾರ್ಟ್ ಆಗಿತ್ತು ಹಾಗೂ ಕಂಟಿನ್ಯೂ ಮಾಡ್ತಾ ಬರ್ತಾ ಇದ್ರು. ಈಗ ನೆಕ್ಸ್ಟ್ ಗವರ್ಮೆಂಟ್ ಬಂದರೂ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.